ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ವಾರವಾದರೂ ಶೀತದಿಂದ ಸಿಗೋದೇ ಇಲ್ಲ ಮುಕ್ತಿ. ಸೈನಸೈಟಿಸ್ ಇತ್ತೀಚೆಗೆ ಜಾಸ್ತಿ ಆಗುತ್ತೆ, ಯಾಕಂದರೆ ಸ್ಪೆಷಲಿ ಕೋಲ್ಡ್ ವೆದರಲ್ಲಿ ಸಿಕ್ಕಾಪಟ್ಟೆ ತಲೆನೋವು, ಶೀತ ಕಾಡುತ್ತೆ. ಸೊ ಸೈನಸ್ ಪ್ರಾಬ್ಲಮ್ ಇತ್ತೀಚೆಗೆ ಜಾಸ್ತಿ ಆಗ್ತಿದೆ. ಯಾಕೆ ಅಂತಂದರೆ ಎಸಿಲಿ ವರ್ಕ್ ಮಾಡೋರ ಸಂಖ್ಯೆನೂ ಕೂಡ ಜಾಸ್ತಿ ಆಗ್ತಿದೆ. ಸೈನಸ್ ಪ್ರಾಬ್ಲಮ್ಗೆ ಏನು ಕಾರಣ, ಲಕ್ಷಣಗಳೇನು, ಹಾಗೇನೆ ಹೋಮಿಯೋಪತಿಯಲ್ಲಿ ಏನೆಲ್ಲ ಚಿಕಿತ್ಸೆ ತಿಳ್ಕೊಳ್ಳೋಣ ಇವತ್ತಿನ ಸುಹಾಸಿನಿಯಲ್ಲಿ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಗೆಳತಿ ಸಬಿತಾ. ಸೈನಸೈಟಿಸ್ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಅಮರ್ಜಿತ್. ಬನ್ನಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಇವತ್ತಿನ ಸುಹಾಸಿನಿ ಶುರು ಮಾಡೋಣ. ಡಾಕ್ಟರ್, ವೆಲ್ಕಮ್ ಟು ದಿ ಶೋ. ನಮಸ್ಕಾರ. ಸೈನಸೈಟಿಸ್ ಸ್ಪೆಷಲಿ ನಾ ಹೇಳ್ದಂಗೆ ಕೋಲ್ಡ್ ವೆದರಲ್ಲಿ ಜಾಸ್ತಿ ಆಗುತ್ತೆ. ಈಗ ರೈನಿ ಸೀಸನ್, ಜಾಸ್ತಿ ಜನಕ್ಕೆ ಸೈನಸೈಟಿಸ್ ಪ್ರಾಬ್ಲಮ್ ಬಂದೇ ಬರುತ್ತೆ. ಏನು ಆ್ಯಕ್ಚುಲಿ ಸೈನಸೈಟಿಸ್ ಅಂದರೆ ಏನಾಗುತ್ತೆ ದೇಹದಲ್ಲಿ ಪ್ರಾಬ್ಲಮ್? ಆ್ಯಕ್ಚುಲಿ ಸೈನಸೈಟಿಸ್ ಅಂತಂದರೆ ಈಗ ಸೈನಸೈಟಿಸ್ ಅಂದರೆ ಇನ್ಫ್ಲಮೇಷನ್ ಆಫ್ ದಿ ಸೈನಸ್ ಅಂತ ಹೇಳ್ಬೋದು. ಸೊ ಸೈನಸೈಟಿಸ್ ಮುಂದೆ, ಬಟ್ ಫಸ್ಟ್ ಆಫ್ ಆಲ್ ಸೈನಸ್ ಅಂದರೆ ಏನು ಅಂತ ನಾನು ವ್ಯಕ್ತಪಡಿಸ್ತೀನಿ. ಸೈನಸ್ ಅಂತಂದರೆ ಇವಾಗ ನಮ್ಮ ಫೇಸಲ್ಲಿ ಅಂದರೆ ಮುಖದಲ್ಲಿರೋ ಒಂದು ಏರ್ ಸ್ಪೇಸಸ್ ಅಂತ ಹೇಳ್ಬೋದು. ಇಲ್ಲಿ ಸೈನಸ್ ಅಂದರೆ ನಮ್ಮ ಮುಖಕ್ಕೆ ಒಂದು ಹಗುರವಾಗಿ ಒಂದು ಫೀಲಿಂಗ್ ಕೊಡುವಂಥದ್ದು, ಅಥವಾ ಇವು ಒಂದು 2-3-4 ಟೈಪ್ಸ್ ನಮ್ಮ ಶರೀರದಲ್ಲಿ ಇರುತ್ತೆ ನಮ್ಮ ಫೇಸ್ನಲ್ಲಿ. ಸೊ ಹಗುರವಾಗಿ ಅಲ್ಲದೆ ನಮ್ಮ ಫೇಸಿಗೆ ಒಂದು ಲೈಟ್ನೆಸ್ ಅಂತಂದರೆ ಇವಾಗ ಬ್ಯಾಲೆನ್ಸಿಂಗ್ ಅಂತ ಕೊಡುತ್ತೆ, ಬ್ಯಾರೋ ಮೀಟರ್ ಥರ. ಸೊ ಅಂದರೆ ಏರ್ ಅಬ್ಸಾರ್ಪ್ಷನ್ ಆಗಲಿ ಅಥವಾ ಮ್ಯೂಕಸ್ ಅಬ್ಸಾರ್ಪ್ಷನ್ ಆಗಲಿ ಈ ಥರ ಎಲ್ಲ ಮೇಂಟೈನ್ ಮಾಡ್ತಾ ಇರುತ್ತೆ. ಸೊ ಇವಾಗ ಸೈನಸ್ ಅಂತಂದರೆ ಒಂದು ಮೊದಲನೇದಾಗಿ ಮ್ಯಾಕ್ಸಿಲರಿ ಸೈನಸ್ ಅಂದರೆ ನೋಸ್ನ ಅಂದರೆ ಮೂಗಿನ ಕೆಳಗಡೆ ಇರುತ್ತದು. ದೆನ್ ಇಥಮೈಡಲ್ ಸೈನಸ್, ಟೆಂಪೊರಲ್ ಸೈನಸ್ ಮತ್ತು ಆರ್ಬಿಟಲ್ ಸೈನಸ್ ಅಂತ ಈ ಥರ ವಿಧವಾದ ಸೈನಸ್ ಇರುತ್ತೆ. ಸೊ ಈ ಒಂದು ವೇಳೆ ಇದಕ್ಕೆ ಏನಾದರೂ ಇನ್ಫ್ಲಮೇಷನ್ ಆದರೆ, ಸೊ ಅದರಲ್ಲಿ ಮ್ಯೂಕಸ್ ಲೈನ್ ಇರುತ್ತೆ. ಸೊ ಆ ಮ್ಯೂಕಸ್ ಲೈನು ಇನ್ಫ್ಲಮೇಷನ್ ಆಗಿ ಅಂತ ದಪ್ಪಾಗಿ ಆವಾಗ ಮುಖದಲ್ಲೆಲ್ಲ ಭಾರ ಅನಿಸೋದು, ಆಮೇಲೆ ನೋಸ್ ಬ್ಲಾಕ್ ಅನಿಸೋದು, ಇಯರ್ ಬ್ಲಾಕ್ ಅನಿಸೋದು, ಪದೇ ಪದೇ ಶೀತ ಬರುವುದು, ಆಮೇಲೆ ಸ್ನೀಸಿಂಗ್ ಅಂದರೆ ಆಕ್ಷೀಸ್ ಜಾಸ್ತಿ ಬರೋದು ಆಗಲಿ, ಅಥವಾ ಇರಿಟೇಷನ್ ಇನ್ ನೋಸು, ಆಮೇಲೆ ಕಣ್ಣಲ್ಲೆಲ್ಲ ಇರಿಟೇಷನ್ ಆಗೋದು, ಕಣ್ಣಲ್ಲಿ ನೀರು ಹೋಗೋದು. ಸೊ ಈ ಥರ ಎಲ್ಲ ಸಿಂಪ್ಟಮ್ಸ್ ಕಾಣಿಸಿಕೊಳ್ಳುತ್ತೆ. ಸೊ ಇದಕ್ಕೆ ಸೈನಸೈಟಿಸ್ ಅಂತ ಕರಿಬಹುದು. ಸೈನಸೈಟಿಸಲ್ಲಿ ಏನೋ ಟೈಪ್ಸ್ ಇದೆಯಾ? ಅಂದರೆ ಇಂತಹ ಕಾರಣಕ್ಕೆ ಇದು ಬರುತ್ತೆ ಅಥವಾ ಈ ಕಾರಣಕ್ಕೆ ಇದು ಬರುತ್ತೆ, ಕ್ರಾನಿಕ್ ಅಥವಾ ಅಕ್ಯೂಟ್ ಅಥವಾ? ಹೌದು, ಒಂದು ಅಕ್ಯೂಟ್ ಸೈನಸೈಟಿಸ್ ಅಂತ ಕರೆಯೋದಕ್ಕಿಂತ ಮುಖ್ಯವಾಗಿ ಸೈನಸೈಟಿಸ್ನಲ್ಲಿ ಒಂದು ಅಲರ್ಜಿಕ್ ಸೈನಸೈಟಿಸ್ ಮತ್ತು ಸೈನಸೈಟಿಸ್ ಅಂತ ಕೂಡ ಹೇಳ್ಬೋದು. ಜನರಲಾಗಿ ಸೈನಸೈಟಿಸ್ ಅಂದರೆ ಈ ನೋಸ್ ಬ್ಲಾಕ್, ಇಯರ್ ಬ್ಲಾಕ್ ಈ ಥರ ಎಲ್ಲ ಸಿಂಪ್ಟಮ್ಸ್ಗಳು ಕಾಣಿಸಿಕೊಳ್ಳುತ್ತೆ. ಇದು ಸೀಸನಲ್ ಅಕಾರ್ಡಿಂಗ್ ಟು ಇರಬಹುದು. ಅಂದರೆ ಇವಾಗ ಕೆಲವೊಬ್ಬರು ಕೋಲ್ಡ್ ವಿಂಟರ್ ಸೀಸನ್ ಬಂದಾಗ, ರೈನಿ ಸೀಸನ್ ಬಂದಾಗ, ವಾತಾವರಣದಲ್ಲೆಲ್ಲ ಡ್ಯಾಂಪ್ ವೆದರ್ ಅಂದರೆ ಮಾಯಿಶ್ಚರ್ ಏರಿಯಾ ಇರುವಾಗ ಅವಾಗ ಸೈನಸ್ ಪ್ರಾಬ್ಲಮ್ಸ್ಗಳು ಕಾಣಿಸಿಕೊಳ್ಳುತ್ತೆ. ಅದೇ ಅಲರ್ಜಿಕ್ ಸೈನಸೈಟಿಸ್ ಆದಲ್ಲಿ, ಸೊ ಅಲರ್ಜಿಕ್ ಸೈನಸೈಟಿಸ್ ಆದಲ್ಲಿ ಡಸ್ಟ್ಗೆ ಎಕ್ಸ್ಪೋಸ್ ಆದಾಗ, ಅಥವಾ ಕೆಲವೊಂದು ಫುಡ್ ಮಟೀರಿಯಲ್ಸ್ಗಳಿಗೆ ಅಥವಾ ಕೆಲವೊಂದು ಪ್ರೋಟೀನ್ಸ್ಗಳು ತೊಗೊಂಡ್ರೆ ಆವಾಗ ಬರೋದು, ಅಥವಾ ಕೆಲವೊಂದು ವಾತಾವರಣಕ್ಕೆ ಸಡನ್ನಾಗಿ ಟೆಂಪ್ರೇಚರ್ ಚೇಂಜ್ ಆದರೆ ಅವರಿಗೆ ಬರೀ ಕೋಲ್ಡ್ ವಾತಾವರಣದಲ್ಲೇ ಅಲ್ಲ, ಸೊ ಸಮ್ಮರ್ ವೆದರಲ್ಲಿ ಕೂಡ ಈ ಥರ ಪ್ರಾಬ್ಲಮ್ಸ್ಗಳು ಕಾಣಿಸ್ಕೊಳ್ಳುತ್ತೆ. ಕೆಲವೊಬ್ರು ಕೋಲ್ಡ್ ಐಟಮ್ಸ್ ಸೇವಿಸಿದರೆ, ಐಸ್ ಕ್ರೀಮ್ನ ಅದಾಗಲಿ ಅಥವಾ ಕೋಲ್ಡ್ ಫುಡ್ ಆಗಲಿ ಈ ಥರ ಸೇವಿಸಿದರೆ, ಫ್ರಿಜ್ ಐಟಮ್ಸ್ ಸೇವಿಸಿದರೆ ಅಲರ್ಜಿ ಆಗೋದು. ಸೊ ಅದಕ್ಕೆ ಅಲರ್ಜಿಕ್ ಸೈನಸೈಟಿಸ್ ಅಂತ ಕೂಡ ಕರಿಬೋದು. ಸೈನಸೈಟಿಸ್ ಸಾಮಾನ್ಯವಾಗಿ ಲಕ್ಷಣಗಳು ಅಂತ ಹೇಳಿದಾಗ ಮೈಕೈ ನೋವು ಬರುತ್ತೆ, ಜ್ವರನೂ ಬರುತ್ತೆ ಕೆಲವರಿಗೆ. ಬಿಕಾಸ್ ಸೈನಸ್ ಪ್ರಾಬ್ಲಮ್ ಅಂದರೆ ಹಣೆ ಭಾಗದಲ್ಲಿ, ಹುಬ್ಬಿನ ಭಾಗದಲ್ಲಿ ನೋವಿರುತ್ತೆ ಸಾಮಾನ್ಯವಾಗಿ. ಅದು ಹೊರತಾಗಿನೂ ಜ್ವರ ಬರುತ್ತೆ ಕೆಲವರಿಗೆ, ಗಂಟಲು ನೋವು ಇರುತ್ತೆ, ಕೆಮ್ಮ ಇರುತ್ತೆ. ಸೊ ಹೆಂಗೆ ಗೊತ್ತಾಗುತ್ತೆ ಏನು ಸಿಂಪ್ಟಮ್ಸ್ ಇದೆ ಬೇರೆ ಅಂತ? ಸೈನಸೈಟಿಸ್ ಮುಖ್ಯವಾಗಿ ನಮ್ಮ ಮುಖಕ್ಕೆ ಸಂಬಂಧವಾಗಿರುತ್ತೆ. ಸೊ ಇದರಿಂದ ಇನ್ಫ್ಲಮೇಷನ್ ಬೇರೆ ಭಾಗಕ್ಕೆ ಅಂದರೆ ಸೆನ್ಸಿಟಿವ್ಸ್ ಏರಿಯಾಸ್ಗೆ, ಅಂದರೆ ಕಿವಿಗೆ, ಅಂದರೆ ಇಯರ್ ಬ್ಲಾಕ್. ಸೊ ಇಯರ್ಗೆ ಅಂತಂದರೆ ಓಟೈಟಿಸ್ ಕೂಡ ಅಂತ ಕರಿತೀವಿ. ಅಂದರೆ ಥ್ರೋಟ್ಗೆ ಹೋಗುತ್ತೆ, ರಿನೈಟಿಸ್ ಅಂತ, ಕಂಪ್ಲೀಟ್ ನೋಸ್ ಕೂಡ ಇನ್ಫೆಕ್ಷನ್ ಆಗುತ್ತೆ. ಸೊ ಸೈನಸೈಟಿಸಿಂದ ಸ್ಪ್ರೆಡ್ ಆಗ್ತಾ ಇರುತ್ತೆ. ಇವಾಗ ಕಣ್ಣುಗಳಿಗೆ ಕೂಡ ಇನ್ಫೆಕ್ಷನ್ ಆಗುತ್ತೆ. ಸೊ ಇದರಿಂದ ಡಿಫ್ರೆನ್ಷಿಯೇಟ್ ಮಾಡೋ ಅಂದರೆ ಸೈನಸೈಟಿಸ್ ಮುಖ್ಯವಾಗಿ ನೋಸು ಮತ್ತು ಸೈನಸ್ಗೆ ಸಂಬಂಧಿತವಾಗಿರುತ್ತೆ. ಫೇಸಿಯಲ್ಲೆಲ್ಲ ಆ್ಯಕ್ಸ್ ಅಂದರೆ ಮುಖದಲ್ಲೆಲ್ಲ ನೋವು ಕಾಣಿಸುತ್ತೆ. ಆ ನರ್ವ್ ಅಥವಾ ಸ್ಪೇಸಸ್ ಎಲ್ಲಿದೆಯೋ ಏರ್ ಸ್ಪೈನಸಸ್ಸು, ಸೊ ಅಲ್ಲೆಲ್ಲ ನೋವು ಇರುತ್ತೆ, ತುಂಬ ಜಾಸ್ತಿ ಹೆವಿನೆಸ್ ಫೀಲಿಂಗ್ ಇರುತ್ತೆ. ಇದ್ರ ಜೊತೆಗೆ ಮುಖದಲ್ಲೆಲ್ಲ ಒಂದು ಹಾಟ್ ಫ್ಲೆಶಸ್, ಸೊ ಬಿಸಿ ಥರ ಟೆಂಪ್ರೇಚರ್ ಆ ಥರ ಒಂದು ಫೀಲಿಂಗ್ ಆಗ್ತಾ ಇರುತ್ತೆ. ಅದಲ್ಲದೆ ಕಣ್ಣಲ್ಲಿ ಇರಿಟೇಷನ್ಸ್ ತುಂಬ ಆಗುತ್ತೆ. ಆಮೇಲೆ 2 ಕಣ್ಣುಗಳ ನಡುವೆ, ಸೊ ಆರ್ಬಿಟಲ್ ಏರಿಯಾ ಅಂತ, ಸೆಂಟ್ರಲ್ ಆರ್ಬಿಟಲ್ ಏರಿಯಾ, ಇದರಲ್ಲಿ ತುಂಬ ನೋವು ಇರುತ್ತೆ. ಸೊ ಒಂಥರ ಮೈಗ್ರೇನ್ ಟೈಪ್ ಆಫ್ ಹೆಡ್ಏಕ್ ಕೂಡ ಅನಿಸ್ಬೋದು. ಸೊ ಇದರಲ್ಲಿ ಅನ್ಕೊಂಡೆ ಮೈಗ್ರೇನ್ ಮತ್ತೆ ಸೈನಸೈಟಿಸ್ಗೆ ಡಿಫ್ರೆನ್ಸ್ ತುಂಬ ಜನಕ್ಕೆ ಗೊತ್ತೇ ಆಗಲ್ಲ. ಹೌದು. ಸೊ ಮೈಗ್ರೇನ್ ಮತ್ತು ಸೈನಸೈಟಿಸ್ ಅಂತಂದರೆ ಮೈಗ್ರೇನ್ ಜೊತೆಗೆ ವಾಮಿಟಿಂಗ್ ಸೆನ್ಸೇಷನ್ ಇರುತ್ತೆ. ಮೈಗ್ರೇನ್ ಒಂದು ಎಪಿಸೋಡಿಕ್ ಹೆಡ್ಏಕ್ ಬರುತ್ತದು. ಸೊ ಪ್ರತಿ ದಿವಸಕ್ಕೆ ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ ಟು 1 ಅವರ್ ಈ ಥರ ಸಿಂಪ್ಟಮ್ಸ್ ಇದ್ದೇ ಇರುತ್ತೆ ಕಂಪ್ಲೀಟಾಗಿ. ಸೊ ಪ್ರತಿ ದಿವಸ ಅದು ಮೈಗ್ರೇನ್ ಹೆಡ್ಏಕ್ ಆಗುತ್ತೆ. ಅದಲ್ಲದೆ ಸೈನಸ್ಸಿನಲ್ಲಿ ಸೈನಸ್ ಹೆವಿನೆಸ್ ಇರುತ್ತೆ, ಕಣ್ಣಲ್ಲಿ ನೋವಿರುತ್ತೆ,
ಸೊ ಇಲ್ಲಿ ಡಿಫ್ರೆನ್ಷಿಯೇಟ್ ಮಾಡ್ಬೋದು. ಸೊ ಮೈಗ್ರೇನ್ ಹೆಡ್ಏಕ್ ಮತ್ತು ಸೈನಸೈಟಿಸ್ ಹೆಡ್ಏಕ್ ಅಂದರೆ ಸೆಂಟರ್ ಆಫ್ ದಿ ಏರಿಯಾ ಎಕ್ಸಾಕ್ಟ್ಲಿ. ಸೊ ಅದು ಬರೀ ಕೋಲ್ಡು ಅಥವಾ ವಾತಾವರಣಕ್ಕೆ ಸಂಬಂಧಿತವಾಗಿರುತ್ತೆ. ಮೈಗ್ರೇನ್ ಹೆಡ್ಏಕ್ ಆಗಲ್ಲ. ಸೊ ಪ್ರತಿಯೊಂದು ಟೆನ್ಷನ್ಸ್ಗೂ ಅಥವಾ ಡೈಲಿ ಒಂದು ಎಪಿಸೋಡ್ ಥರ ಇದ್ದೇ ಇರುತ್ತದು. ಅಂದರೆ ಅನುವಂಶಿಕವಾಗಿ ಬರೋ ಚಾನ್ಸ್ ಇರುತ್ತೆ, ಅಂದರೆ ಜೆನೆಟಿಕ್ ಆಗಿ ಎಷ್ಟು % ಬರುತ್ತೆ ಸೈನಸೈಟಿಸ್? ಹೌದು, ಇದು ಒಂದು ಮತ್ತೆ ಕಾರಣಗಳಲ್ಲಿ ಹೋಗುತ್ತೆ. ಸೊ ಆನುವಂಶೀಯತೆ ತೊಗೋಬೋದು, ಆಮೇಲೆ ಎನ್ವೈರ್ಮೆಂಟಲ್ ತೊಗೊಳ್ಬೋದು, ಪರಿಸರದಿಂದ. ಸೊ ಅದರಲ್ಲಿ ಜೆನೆಟಿಕ್ಸ್ ಅಂತಂದರೆ ಮುಖ್ಯವಾಗಿ ಆ ಒಂದು ಮುಖ್ಯ ಕಾರಣ ಅಂದರೆ ಆ ಶರೀರದಲ್ಲಿ ಸೊ ಆ ಇಮ್ಯುನಿಟಿ ಲೋ ಆಗಿರೋದ್ರಿಂದ, ಇನ್ನೊಂದು ಅನುವಂಶೀಯತೆಯಿಂದ. ಸೊ ಯಾವಾಗ ಪೇರೆಂಟ್ಸ್ಗೆ ಅಥವಾ ತಾತ ಅಜ್ಜಿ ಅಥವಾ ತಂದೆ ತಾಯರಿಗೆ ಏನಾದಿದ್ರೆ ಆ ಜೀನ್ಸ್ಗಳು ಪಾಸ್ ಆಗೋ ಚಾನ್ಸಸ್ ಇರುತ್ತೆ, ಟ್ರಾನ್ಸ್ಫರ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅವ್ರು ಏನಾದರೂ ಇದ್ದರೆ ಸೈನಸ್ ಪ್ರಾಬ್ಲಮ್, ಸೊ ಅದು ಮಕ್ಕಳಿಗೂ ಕೂಡ ಸ್ಪ್ರೆಡ್ ಆಗ್ಬೋದು. ಆ ಜೀನ್ಸ್ಗಳು ಏನಾದ್ರು ಪಾಸ್ ಆದರೆ ಬರಲೇಬೇಕು ಅಂತ ಏನು ಕಂಪಲ್ಸರಿ ಏನು ಇರೋದಿಲ್ಲ, ಬಟ್ ಬರ್ಬೋದು, ಚಾನ್ಸಸ್ ಅರ್ಧೇ ಇರುತ್ತೆ. ಓಕೆ, ಸೈನಸ್ ಸಾಮಾನ್ಯವಾಗಿ ಬಂದಾಗ ಏನು ಮಾಡ್ತಾರೆ ಅಂದರೆ, ನೀವು ಹೇಳ್ದಂಗೆ ಪೇನ್ ಇರುತ್ತಲ್ಲ, ಪೇನ್ ಕಿಲ್ಲರ್ ತೊಗೊಂಡ್ಬಿಡ್ತಾರೆ. ಸೊ ಪೇನ್ ಕಿಲ್ಲರ್ ತೊಗೊಳೋದ್ರಿಂದ ಅದು ಗುಣ ಎಷ್ಟು ಮಟ್ಟಿಗೆ ಆಗುತ್ತೆ ಅನ್ನೋದಕ್ಕಿಂತ ಏನು ಎಫೆಕ್ಟ್ ಆಗ್ಬೋದು ಅಂತ, ಕಾಂಪ್ಲಿಕೇಶನ್ಸ್ ಅಂತ. ಹೌದು, ಇವಾಗ ಸಿಂಪ್ಲಿ ಏನಾದರೂ ಕೋಲ್ಡ್ ಆಗಲಿ ಅಥವಾ ಹೆಡ್ಏಕ್ ಈ ಥರ ಬರ್ತಾ ಇರುತ್ತೆ. ಸೊ ಒಂದು ಆ್ಯಂಟಿಬಯೋಟಿಕ್ಸು ಮತ್ತು ಪೇನ್ ಕಿಲ್ಲರ್ ಈ ಥರ ತೊಗೋತಾ ಇರ್ತಾರೆ. ಸೊ ದಟ್ ಈಸ್ ಲೈಕ್ ನಾನು ಅನ್ನೋದು ಅದನ್ನು ಸಪ್ರೆಸ್ ಮಾಡಿರೋ ಥರ. ಸೊ ಅದಕ್ಕೆ ಕಂಪ್ಲೀಟಾಗಿ ಇವಾಗ ಬರ್ತಾ ಹೋಗುತ್ತೆ. ಸೊ ಒಂದು ಗಿಡ ಬೆಳೆಯುತ್ತಾ ಹೋಗುತ್ತೆ, ಮೇಲಿಂದ ಕಟ್ ಮಾಡಿ, ಬಟ್ ರೂಟ್ ಅಲ್ಲೇ ಇರುತ್ತೆ. ಸೊ ದ್ಯಾಟ್ ಈಸ್ ದ ಮೇನ್ ಕಾಂಪ್ಲಿಕೇಶನ್. ಸೊ ಅದನ್ನು ಅಂದರೆ ಆ ರೂಟಿಂದ ಅದನ್ನು ರಿಮೂವ್ ಮಾಡ್ತಾ ಇಲ್ಲ. ಸೊ ಬಿಕಾಸ್ ಆಫ್ ದಟ್ ಲೋ ಇಮ್ಯುನಿಟಿ. ಸೊ ಅದನ್ನು ಇನ್ಫೆಕ್ಷನ್ ಏನಿದೆ, ಸೈನಸೈಟಿಸ್ ಏನಿದೆ, ಸೊ ಅದು ರೂಟಲ್ಲಿ ಅಲ್ಲೇ ಇದ್ದಿರುತ್ತೆ. ಸೊ ಬರೀ ಪೇನ್ ಕಿಲ್ಲರ್ ತೊಗೊಳೋದಾಗಲಿ ಸಿಮ್ಟಮ್ಸ್ ಅಷ್ಟೇ ರಿಮೂವ್ ಮಾಡ್ಬೋದು, ಬಟ್ ದ ಮೇನ್ ಡಿಸೀಸ್ ಸ್ಟಿಲ್ ಪರ್ಸಿಸ್ಟ್ ದೇರ್. ಸೊ ಅದನ್ನು ರಿಮೂವ್ ಮಾಡಬೇಕಾದ್ರೆ ವಿತ್ ಅವರ್ ಹೋಮಿಯೋಪತಿಕ್ ಮೆಡಿಸಿನ್ಸ್, ಅದು ಡೀಪ್ ಕಾನ್ಸ್ಟಿಟ್ಯೂಷನಲ್ ಮೆಡಿಸಿನ್ಸ್ ಅದಕ್ಕೆ ಅಗತ್ಯವಿದೆ. ಇದ್ರ ಕಾಂಪ್ಲಿಕೇಶನ್ಸ್ ಕೇಳ್ತಾ ಇದ್ದೀರಾ ನೀವು. ಕಾಂಪ್ಲಿಕೇಶನ್ಸ್ ಅಂದರೆ ಸೈನಸೈಟಿಸಿಂದ ರಿನೈಟಿಸ್ ಹೋಗ್ಬೋದು, ರಿನೈಟಿಸಿಂದ ಬ್ರಾಂಕೈಟಿಸ್ ಹೋಗ್ಬೋದು, ಈ ಥರ ಕಾಂಪ್ಲಿಕೇಶನ್ಸ್ ಆಗ್ತಾ ಹೋಗುತ್ತೆ. ಫುಲ್ ರೆಸ್ಪಿರೇಟರಿ ಸಿಸ್ಟಮ್ ಡಿಸ್ಟರ್ಬ್ ಆಗ್ಬೋದು. ಸೊ ಇದನ್ನು ಹಾಗೆ ಬಿಟ್ಟರೆ ಅನ್ಟ್ರೀಟೆಡ್ ಆದರೆ, ಸೊ ಅದರಿಂದ ಇನ್ಫೆಕ್ಷನ್ ಸಿವಿಯರ್ ಆಗಿ ಮತ್ತು ಇಯರ್ ಬ್ಲಾಕ್ ಆಗೋದು. ಸೊ ಒಂದಕ್ಕಿಂತ ಒಂದು ಲೈಕ್ ಈ ಥರ ಇನ್ಫೆಕ್ಷನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಎಸ್ಪೆಷಲಿ AC ವರ್ಕ್ ಮಾಡೋರಿಗೆ ಇದು ಕೆಲವರಿಗೆ ಸಮಸ್ಯೆ ಜಾಸ್ತಿ ಇರುತ್ತೆ ಅನ್ಕೋತೀನಿ. ಯಾಕಂದರೆ IT ಇರ್ಬೋದು, ಸಾಫ್ಟ್ವೇರ್ ಇರ್ಬೋದು. ಸೊ ಅವರು AC ಸದಾಕಾಲ ಇದ್ದೇ ಇರ್ತಾರೆ, ಒಂದು 10 ಗಂಟೆ ಆದರೂ ಇರ್ತಾರೆ ಕಂಟಿನ್ಯೂಸ್ ಆಗಿ. ಸೊ ಅಂಥ ಟೈಮಲ್ಲಿ ಅವರು ಅಲರ್ಜಿಯಿಂದ ಅಂದರೆ ಅದರಿಂದ ಹೊರಗೆ ಬರೋಕ್ಕೂ ಆಗಲ್ಲ, ಕೆಲಸ ಬಿಡೋಕ್ಕಂತೂ ಆಗಲ್ಲ. ಏನು ಮಾಡ್ಬೋದು ಬೇರೆ ಅಂತ ಅವರು? ಸೊ ಈ ಕಂಡೀಷನಲ್ಲಿ ಸೊ ನಾವು ಹೇಳೋದಂದರೆ, ಸೊ ನಮ್ಮ ಹೋಮಿಯೋಪತಿ ಮೆಡಿಸಿನ್ಸ್ ತುಂಬ ವರ್ಕ್ ಆಗುತ್ತೆ ಇಲ್ಲಿ. ಸೊ ಕಾನ್ಸ್ಟಿಟ್ಯೂಷನಲ್ ಮೆಡಿಸಿನ್ಸ್ ಅಂತ. ಸೊ ನಾವು ಹೇಳೋದು ಏನಂತಂದರೆ, ಸೊ ಬರೀ ಅವಾಯ್ಡ್ ಮಾಡಿದ್ದಲ್ಲೇ ಅದನ್ನು ಕಡಿಮೆ ಆಗಬಾರ್ದು. ಸೊ ಲೈಕ್ ಈವನ್ ನೀವು ಅದಾದಮೇಲೆ ನಮ್ಮ ಮೆಡಿಸಿನ್ಸ್ ತೊಗೊಂಡು ಟ್ರೀಟ್ಮೆಂಟ್ ಆದಮೇಲೆ ಸೊ ಮತ್ತೆ ಅದನ್ನು ಎಕ್ಸ್ಪೋಸ್ ಆದಾಗ ಕೂಡಲೂ ನೀವು ಅದನ್ನು ನಾರ್ಮಲ್ ಆಗಿ ರಿಯಾಕ್ಟ್ ಮಾಡಬೇಕು. ಸೊ ದ್ಯಾಟ್ ಟೈಪ್ ಆಫ್ ಟೆಂಡೆನ್ಸೀಸ್ ವಿ ಡೆವಲಪ್ ಇನ್ ದ ಪರ್ಸನ್, ಆ ಪೇಷಂಟ್ಸ್ನಲ್ಲಿ. ಸೊ ಅದಕ್ಕೂ ಮುಖ್ಯವಾಗಿ ಅಂತಂದರೆ, ಇವಾಗ ಎಲ್ಲ ನಾನು ಆ ಫುಡ್ ಬಿಟ್ಟರೆ ನಾನು ಚೆನ್ನಾಗಾಗ್ತೀನಿ, ಅಥವಾ ಕೋಲ್ಡ್ ವಾತಾವರಣ ಬಿಟ್ಟರೆ ಅದು ಸೊ ಅದರಿಂದ ಪ್ರೊಫೆಷನಲ್ ಅಂತ ಬಿಡೋಕ್ಕೆ ಬರೋದಿಲ್ಲ. ಸೊ ಅದನ್ನು ಲೈಕ್ ಅವ್ರು ಡೈಲಿ ರೂಟೀನಲ್ಲಿ ಮಾಡ್ತಾನೆ ಇರಬೇಕಾಗುತ್ತೆ. ಸೊ ಅದಕ್ಕೆ ಡೀಪ್ ಕಾನ್ಸ್ಟಿಟ್ಯೂಷನಲ್ ಮೆಡಿಸಿನ್ಸಿಂದ ಅದನ್ನು ಅವ್ರು ಸೊಲ್ಯೂಷನ್ ಮಾಡ್ಕೊಳ್ಬೋದು. ಓಕೆ ಡಾಕ್ಟರ್, ನಿಮ್ಮ ಜೊತೆ ಮಾತಾಡ್ತೀನಿ. ಸೊ ವೀಕ್ಷಕರೇ, ಸೈನಸೈಟಿಸ್ ಸೀಸನಲ್ ಆಗಿ ಬರೋ ಚಾನ್ಸಸ್ ಇರುತ್ತೆ, ಅಲರ್ಜಿ ಆಗಿರೋ ಕೆಲವರಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೈನಸೈಟಿಸ್ಗೆ ಹೋಮಿಯೋಪತಿಯಲ್ಲಿ ಒಳ್ಳೊಳ್ಳೆ ಚಿಕಿತ್ಸೆ ಇವೆ, ಏನೆಲ್ಲ ಇದೆ ಅಂತ ತಿಳ್ಕೊಳ್ಳೋಣ ಚಿಕ್ಕ ಬ್ರೇಕ್ನ ನಂತರ.